ಇದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿಧಾಮ. ಪ್ರೇಮಿಗಳ ಪಾಲಿನ ಸ್ವರ್ಗಧಾಮವೂ ಹೌದು. ಐತಿಹಾಸಿಕ ಗಿರಿಧಾಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ. ಪ್ರತಿದಿನ ಇಲ್ಲಿಗೆ ನೂರಾರು ಪ್ರೇಮಿಗಳು, ನವದಂಪತಿಗಳು ಆಗಮಿಸಿ ಪ್ರೇಮ ನಿವೇದನೆಯಲ್ಲಿ ಕಾಲ ಕಳೆಯುತ್ತಾರೆ. ಇನ್ನು ಫೆಬ್ರವರಿ 14 ಬಂದ್ರೆ ಸಾಕು, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಪ್ರೇಮಲೋಕದಲ್ಲಿ ವಿಹಾರ ಮಾಡೋ ಆಸೆಯಲ್ಲಿ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಾನೂನು ವ್ಯವಸ್ಥೆಯ ನೆಪ ಒಡ್ಡಿ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ 14ರಂದು ನಂದಿಗಿರಿಧಾಮ ಬಂದ್ ಮಾಡಿ ಆದೇಶ ಮಾಡಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಒಂದು ಇಂಪಾರ್ಟೆಂಟ್ ಪ್ರವಾಸಿ ಸ್ಥಳ ನಂದಿ ಹಿಲ್ಸ್ಗೆ ನಾವು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಒಂದು DC ಸರ್ ಮುಖಾಂತರ ಆದೇಶ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಅದನ್ನು ಎಂಟ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಬೇಸಿಕ್ಲಿ ಈ ಆರ್ಡರ್ ಯಾಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ 2023 14th ಫೆಬ್ರವರಿ ಒಬ್ಬರು ಯಾರು ಮೇಲ್ ಪರ್ಸನ್ ಬಂದು ಅಲ್ಲಿಂದ ಟಿಪು ಡ್ರಾಪಿಂದ ಸುಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಥರದ್ದು ಪಾಸಿಬಿಲಿಟೀಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈ ಥರದ್ದು ವ್ಯಾಲೆಂಟೈನ್ ಡೇ ವಗैरह ಯಾವಾಗ ಮಾಡ್ತಾರೆ ಆ ಟೈಮ್ಗೆ ಈ ಥರದ್ದು ಕೇಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಕಾರಣ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ. ಬೇರೆ ನಮ್ಮ ಸೈಡಿಂದ ನಾವು ಸ್ಟಾಫ್ ಡೆಪ್ಯೂಟ್ ಮಾಡ್ತೀವಿ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ಮುಖಾಂತರ ಕೂಡ ಮೆಸೇಜ್ ಸರ್ಕ್ಯುಲೇಟ್ ಆಗಬೇಕು, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಟೈಮಿಂಗ್ ಸರ್ ಯಾವಾಗ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲೋಸ್ ಇದೆ ಆ ದಿನ 14th. ಒಟ್ನಲ್ಲಿ ಪ್ರೇಮಿಗಳ ದಿನ, ಪ್ರಕೃತಿ ಸೊಬಗಿನ ತಾಣ ಪ್ರೇಮಗಿರಿ ನಂದಿಗಿರಿಧಾಮದಲ್ಲಿ ಸ್ವಚ್ಛಂದವಾಗಿ ಪ್ರೇಮ ನಿವೇದನೆ ಮಾಡಿ ಪ್ರೀತಿಯ ಬಲೆಯಲ್ಲಿ ತೇಲಾಡಬೇಕು ಎಂದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಇದರಿಂದ ಪ್ರೇಮಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತನ್ನ ಆದೇಶ ಪರಿಶೀಲನೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.